ಇರ್ಷದ್ ಜಿ, ನನಗೆ ಒಂದು ಪ್ರಶ್ನೆ ಇದೆ. ಯಾಕೆ ಈಗ ಶಾಂತಿ ಸಭೆ ನಡೀತು, ಮುಸಲ್ಮಾನ್ ಮುಖಂಡರು ಯಾರು ಕೂಡ ಶಾಂತಿ ಸಭೆಗೆ ಹೋಗಿಲ್ಲ? ಕಾರಣ ಏನೋ ನನಗೂ ಗೊತ್ತಿಲ್ಲ. ಅವರಿಗೆ ಶಾಂತಿ ಸಭೆಗೆ ಹೋಗಬೇಕು, ಅಲ್ಲಿನ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅನ್ನುವಂಥ ಇಷ್ಟ ಇದ್ದಿದ್ರೆ ಅವ್ರು ಹೋಗಬೇಕಾಗಿತ್ತು. ಪ್ರತಿ ಸಲನೂ ಇದೇ ಥರ ಆಗುತ್ತೆ. ಪ್ರತಿ ಸಲ ಇಂಥ ಕೆಲಸಗಳಾದಾಗ್ಲೂ ಬೇರೆ ಕಡೆ ಎಲ್ಲ ಶಾಂತಿ ಸಭೆಗೆ ಎರಡು ಧರ್ಮದವರು ಇರ್ತಾರೆ, ಆದರೆ ಇಲ್ಲಿ ಮುಸಲ್ಮಾನ್ ಧರ್ಮದವರು ಯಾರು ಕೂಡ ಇಲ್ಲ. ನಿಮ್ಮಲ್ಲಿ ಅನೇಕ ಜನ ಧರ್ಮಗುರುಗಳಿದ್ದಾರೆ. ಇಂಥ ಕೆಲಸ ಮಾಡೋರ್ನ ಯಾಕೆ ಗಡಿಪಾರ್ ಮಾಡಿ ಅಂತ ನೀವೆಲ್ಲರೂ ಯಾಕೆ, ನಿಮ್ಮಲ್ಲಿ ಯಾರಾದರೂ ಒಬ್ರು ಕೂಡ ಒಂದ್ಸಲಿನೂ ಯಾಕೆ ಆದೇಶ ಮಾಡೋದಿಲ್ಲ? ಯಾಕೆ ವಹಿಸ್ಕೊಳ್ಳೋದು ಏನಕ್ಕೆ ನನಗೆ ಅರ್ಥ ಆಗಲ್ಲ. ಯಾಕೆ ಭಾರತದಲ್ಲಿಲ್ವಾ? ಭಾರತ ಏನೋ ಬೇರೆ ಇವರೇನು ಭಾರತದ ಒಳಗಡೆ ಇಲ್ವಾ? ಭಾರತದ ರೂಲ್ಸ್ಗಳು ಎಲ್ರಿಗೂ ಒಂದೇ ಅಲ್ವಾ? ನೋಡಿ, ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಬಂದಿದ್ದೇನೆ. ನೀವು ನನಗೆ ಅಲ್ಪಸಂಖ್ಯಾತ ಸಮುದಾಯ ಪ್ರತಿನಿಧಿಸ್ತಾ ಇದ್ದೀನಿ ಅಂತ ನೀವು ಖಂಡಿತ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಾ. ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮ ಶಾಂತಿ ಪ್ರಿಯವಾದಂತಹ ಧರ್ಮ. ಇಲ್ಲ, ನೀವು ಹೇಳಿದ್ರಿ, ನಮ್ಮ ಧರ್ಮ ಶಾಂತಿ ಪ್ರಿಯ, ನಮ್ಮ ಧರ್ಮದಲ್ಲಿ ಎಲ್ಲೂ ಹೇಳಲ್ಲ. ಅತ್ಯಂತ ಈ ಪ್ರಪಂಚದಲ್ಲಿ ಶಾಂತಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನೋಡಿ, ಯಾವುದೇ ಒಂದು ಸಮುದಾಯ ವಿಶೇಷನ ಗುರಿ ಮಾಡಿ ಮಾತಾಡುವಾಗ ನೋಡಿ, ಸಮಾಜಘಾತಕ ಶಕ್ತಿಗಳು ನಮ್ಮಲ್ಲೂ ಇರ್ತದೆ, ನಿಮ್ಮಲ್ಲೂ ಇರ್ತದೆ. ಯಾರು ಕಿಡಿಗೇಡಿಗಳಿರ್ತಾರೆ, ಯಾರ ಮನಸ್ಸಲ್ಲಿ ವಿಕೃತ ಭಾವನೆ ಇರುತ್ತೆ, ಯಾರ ಮನಸ್ಸಲ್ಲಿ ವಿಷ ತುಂಬಿರುತ್ತೆ, ಅದು ಹಿಂದೂಗಳಲ್ಲಿ ಯಾರು ಆ ರೀತಿ ಇಲ್ಲ ಸರ್. ಸಮಾಜ ನಾನು ಹಿಂದೂ ಮುಸ್ಲಿಂ ಅಂತ ಹೇಳೋದಕ್ಕೆ ಬಂದಿಲ್ಲ. ನಾನು ಹೇಳ್ತಾ ಇರೋದು, ಬಿಜೆಪಿ ಧರ್ಮದ ಮಧ್ಯದಲ್ಲಿ, ಜನಾಂಗದ ಮಧ್ಯದಲ್ಲಿ ವಿಷ ಬೀಜವನ್ನ ಬಿತ್ತಿ ಸಮಾಜದಲ್ಲಿರುವಂತಹ ಸಾಮರಸ್ಯವನ್ನ ಹಾಳು ಮಾಡ್ತಾ ಇರೋದು ನೀವು. ಸಾಮರಸ್ಯವನ್ನು ಹಾಳು ಮಾಡ್ತಾ ಇರೋದು ನೀವು. ಸಮಾಜದ ಮಧ್ಯದಲ್ಲಿ ಧರ್ಮಗಳ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತಾ ಇರೋದು ನೀವು. ನೀವೇ ಕೋಮುವಾದಿ ಕೆಲಸವನ್ನು ಮಾಡ್ತಾ ಇರೋದು. ಸಮಾಜದಲ್ಲಿ ಶಾಂತಿಯನ್ನ ಕದಡುವುದು, ಸುವ್ಯವಸ್ಥೆಯನ್ನ ಕದಡುವಂತ ಕೆಲಸ ಮತಗಳ ಧ್ರುವೀಕರಣ ಮಾಡುವ ಒಂದೇ ಮತಗಳ ಧ್ರುವೀಕರಣ ಮಾಡಬೇಕು. ಮತ್ತೆ ಹಿಂದುತ್ವ ಅಂತ ಹೇಳಿ ನೀವು ಹುಸಿ ರಾಷ್ಟ್ರವಾದವನ್ನ ಮುಂದೆ ತಂದು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವುದೇ ಪಾಲುಗಾರಿಕೆ ಈ ಸಮಾಜದಲ್ಲಿ ಗೌರವ ಶಿಕ್ಷೆ ಆಗಲ್ಲ. ಶತ್ರು ರಾಷ್ಟ್ರ ಜಾಸ್ತಿ ಹೆಸರು ತಗೊಳ್ಳೋದು ನೀವು. ಜನ ನೋಡ್ತಿದ್ದಾರೆ. ಶತ್ರು ರಾಷ್ಟ್ರದ ಹೆಸರನ್ನು ಹೇಳಿದ್ರೆ ನಿಮ್ಗೆ ಮತಗಳು ಬರ್ತವೆ. ಜನ ನೋಡ್ತಿದ್ದಾರೆ ಸರ್. ನಮ್ಗೆ ಅದು ಶತ್ರು ರಾಷ್ಟ್ರ. ಇವತ್ತಿನ ಟಾಪಿಕ್ ಮಾತಾಡಿ. he is diverting the topic. he is diverting the topic. ಹೆಸರನ್ನು ನಾವು ಇವತ್ತಿನ ವಿಷಯ ಮಾತಾಡಿ. ಶತ್ರು ರಾಷ್ಟ್ರದ ಹೆಸರನ್ನು ಹೇಳಿ ನೀವು ಮತಗಳ ಫಸಲನ್ನು ತೆಗಿತಾ ಇದ್ದೀರಾ. ನನ್ನ ಪ್ರಶ್ನೆಗೆ ಉತ್ತರನೇ ಸಿಗ್ಲಿಲ್ಲ. ಅದು ನಾನು ಹೇಳ್ತಾ ಇದ್ದೆ, ಒಂದು ಸಮುದಾಯ ವಿಶೇಷಕ್ಕೆ ನೀವು ಗುರಿ ಮಾಡಿ ಮಾತನಾಡುವಂಥದ್ದು ಆಗಬಾರ್ದು. ಯಾವುದೇ ಮತ್ತೆ ಯಾವ್ದನ್ನ ಗುರಿ ಮಾಡಿ ಮಾತಾಡ್ಬೇಕು ಇವಾಗ? ಅಲ್ಲ, ಯಾವುದೇ ಸಮುದಾಯದ ಈಗ ಅಲ್ಲಿ ಒಂದು ಘಟನೆ ಆಗಿದೆ, ಅಹಿತಕರ ಘಟನೆ ಆಗಿದೆ, ಆಗಬಾರ್ದಂತ ಘಟನೆ ಆಗಿದೆ. ಅದಕ್ಕೆ ಒಂದು ತನಿಖೆ ಆಗತ್ತೆ, ಸತ್ಯಾಸತ್ಯತೆ ಬಯಲಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾರಾದ್ರೂ ಆಗ್ಲಿ, ಮತ್ತೆ ಇನ್ನೊಂದ್ 4 ದಿವಸ ಆದ್ಮೇಲೆ ಅವರನ್ನ ಬಿಟ್ಟು ಕಳಿಸ್ತೀರಿ ನೀವೇ ಹೊರಗಡೆಗೆ. ನೋಡಿ, ಈ ನೆಲದ ಕಾನೂನಕ್ಕೆ ಎಲ್ಲರೂ ನಾವು ತಲೆ ಬಾಗ್ಲೇಬೇಕಾಗತ್ತೆ. ನೆಲದ ಕಾನೂನಿಗೆ ಗೌರವ ಕೊಡುವಂತ ಕೆಲಸ ಮಾಡಿ. ಕಾನೂನು ರೀತಿಯಲ್ಲಿ ತನಿಖೆ ಆಗಲಿ, ಸತ್ಯಾಸತ್ಯತೆ ಬಯಲಿಗೆ ಬರಲಿ. ಅದಾದ್ಮೇಲೆ ಏನು ಪ್ರತಿ ಸತಿ ಸರ್, ಮಂಡ್ಯದಲ್ಲಾಯ್ತು, 2 ವರ್ಷ ಕಂಟಿನ್ಯೂ ಆಯ್ತು. ಅಲ್ಲಿ ಕಾಕಿ ಏನ್ ಮಾಡ್ತಾ ಇತ್ತು ಗೊತ್ತಿಲ್ಲ. ಈಗ ಬಾಗಲಕೋಟೆ, ಹಿಂಗೆ ಒಂದೊಂದು ಕಡೆ ಸ್ಪ್ರೆಡ್ ಆಗ್ತಾ ಹೋಗ್ತಿದ್ರೆ ಹೆಂಗೆ ಸರ್ ಇದು? ಇದಕ್ಕೇನು ಅಂತ್ಯ ಏನು? ಸೊಲ್ಯೂಷನ್ ಏನು ಇದಕ್ಕೆ? ಯಾಕೆ ಮೊದಲನೇ ಸಲ ಇಂಥ ಕೃತ್ಯಗಳು ನಡೆದಾಗಲೇ ಇದನ್ನ ಖಡಾಖಂಡಿತವಾಗಿ ಯಾವ ಸರ್ಕಾರಗಳು ಖಂಡಿಸಿ ಇದನ್ನ ಅವ್ರಿಗೆ ಒಂದು ಶಿಕ್ಷೆಗೆ ಗುರಿ ಮಾಡುವಂತ ಕೆಲಸ ಯಾಕಾಗಲ್ಲ ಸರ್? ಈಗ ಒಂದು ಉದಾಹರಣೆ ತಗೊಂಡು ಮಾತಾಡೋಣ. ಇರ್ಷಾದ್ ಅವ್ರನ್ನ ನಾವು ಒಂದು ಮುಸ್ಲಿಂ ಸಮುದಾಯದ ಪ್ರತಿನಿಧಿ ಅಂತ ನಾವು ಟ್ರೀಟ್ ಮಾಡಬೇಕಾಗಿಲ್ಲ, ಆದ್ರೆ ಅವರ ಪಕ್ಷದ ನೀತಿ ನಿಲುವುಗಳನ್ನು ನಾವು ಪ್ರಶ್ನೆ ಮಾಡಬೇಕು. 100% that is what I said, ಅದನ್ನ ನಾವು ಮಾಡಬೇಕಾಗ್ತದೆ. ಆಮೇಲೆ ಆ ಧರ್ಮದ ಕುರಿತಾಗೂ ಮಾತಾಡೋಣ. ಆಮೇಲೆ ಒಂದು ಉದಾಹರಣೆ, ಏಪ್ರಿಲ್ 22, 2022ರಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಪೊಲೀಸ್ ಠಾಣೆ ಮೇಲೆ ಅಟ್ಯಾಕ್ ಆಗ್ತದೆ. ಅಲ್ಲಿ ಅನೇಕ ಮೈಸೂರಲ್ಲಿ ಉದಯಗಿರಿಲಿ ಆಯ್ತಲ್ಲ ಸರ್, ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಆಗ್ತದೆ. ಅದೇ ತರ ಸಿಂದಗಿ ಮಸೀದಿ ಮೇಲೆ ಪಾಕಿಸ್ತಾನದ ಫ್ಲಾಗ್ ಅನ್ನು ಹಾಕಿದಂತವರು ಯಾರು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ನಮ್ಗೆ ಗೊತ್ತಿದೆ. ಸಮಾಜಘಾತಕ ಶಕ್ತಿಗಳು ಅಲ್ಲೂ ಇರ್ತದೆ, ನಾನು ಕಾಂಗ್ರೆಸ್ನ ಬಗ್ಗೆ ಮಾತಾಡ್ತಿದ್ದೇನೆ. ಅದನ್ನು ಮಾತಾಡೋಣ. ಆಮೇಲೆ
ಏನಾಯ್ತು, ಅಲ್ಲಿನ ಆ ಕಿಡಿಗೇಡಿಗಳನ್ನ ಬಂಧಿಸಿದ್ರು. ಆ ಕಿಡಿಗಳೆಲ್ಲರೂ ಹೆಚ್ಚು ಕಡಿಮೆ ಮುಸಲ್ಮಾನ ಸಮಾಜಕ್ಕೆ ಸೇರಿದವರಾಗಿದ್ರು. ಸಿದ್ದರಾಮಯ್ಯ ಸರ್ಕಾರ ಬಂದು ಅವ್ರ ಮೇಲೆ ಕೇಸ್ ವಾಪಸ್ ತಗೊಳ್ತು. ಏನದರ ಅರ್ಥ? ಪೊಲೀಸರಿಗೆ ಬೆಲೆ ಇಲ್ವಾ? ಪೊಲೀಸ್ ಸ್ಟೇಷನ್ ಮೇಲೆ ಎಂಕ್ವೈರಿ ಮೇಲೆ ನಂಬಿಕೆ ಇಲ್ವಾ ಇವ್ರಿಗೆ? ಆ ಪೊಲೀಸ್ ಗಾಡಿ ಮೇಲೆ, ಪೊಲೀಸರ ಮೇಲೆ ಇವ್ರ ದಾಳಿ ಮಾಡ್ತಾರಂದ್ರೆ ನೀವು ಯಾವ ಮಟ್ಟದ ಧೈರ್ಯ ತುಂಬುತ್ತಿದ್ದೀರಿ ಒಂದು ಸಮುದಾಯಕ್ಕೆ? ಅಲ್ರಿ, ಅವರು ಅಮಾಯಕರು ಅಲ್ವಾ ಅಂತ ಹೇಳೋದಕ್ಕೆ ತನಿಖೆ ಇದೆ, ಕೋರ್ಟ್ ಇದೆ. ಈಗ ಕೇಸ್ ವಾಪಸ್ ತಗೊಂಡ್ಬಿಟ್ರೆ ಒಳಗಡೆ ಹಾಕಿದ್ರು. ಅಂದ್ರೆ ಪೊಲೀಸರ ಮೇಲೆ, ಹುಬ್ಬಳ್ಳಿಯಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಿದ್ ಯಾರು? ಹಾಗಾದ್ರೆ ಏನು ದೇವಭೂತ ಯಾರು? ಕೇಳಿಸ್ಕೊಳ್ಳಿ. ಈಗ ಒಂದು ಈ ರೀತಿಯ ಒಂದು ರಾಜಕೀಯವನ್ನ ಕಾಂಗ್ರೆಸ್ ಮಾಡ್ತಿದೆ. ಆ ಕಾಂಗ್ರೆಸ್ ರಾಜಕೀಯ ಆತರ ಮಾಡೋದಕ್ಕೆ ಈ ಬಿಜೆಪಿಯ ಒಂದು ತೀವ್ರವಾದನೂ ಕೂಡ ಒಂದು ಮಟ್ಟಿಗೆ ಕಾರಣನೇ. ಆದರೆ ಈ ಧರ್ಮದ ಬಗ್ಗೆ ಮಾತಾಡೋದಾದ್ರೆ, ಈ ಜಗತ್ತಿನಲ್ಲಿ ಐಸಿಸ್, ಲಷ್ಕರ್ ಎ ತೊಯ್ಬಾ, ಅಲ್ ಖೈದಾ, ಹಿಜ್ಬುಲ್ ಮುಜಾಹಿದೀನ್, ಜೈಷೆ ಮೊಹಮ್ಮದ್ ಇವೆಲ್ಲ ಹಿಂದೂ ಸಂಘಟನೆಗಳ? ಯಾವ ಸಂಘಟನೆಗಳು ಇವು? ಏನ್ ಮಾಡ್ತಿದ್ದಾರೆ ಅವರು? ಯಾಕಂದ್ರೆ ಏನಾಗಿದೆ, ಹೇಳ್ತೇನೆ ಬನ್ನಿ, ಹೇಳ್ತೇನೆ, ಅದನ್ನೇ ಬರ್ತೀನಿ, ಕೇಳಿಸ್ಕೊಳ್ಳಿ. ಸಮಾಜದಲ್ಲಿ ಶಾಂತಿ ಯಾರು ಮಾಡಿದ್ರು? ನಿಮ್ಮ ಮಾತನ್ನು ಹೇಳ್ತೇನೆ ನಾನು. ಆದ್ರೆ ಏನಾಗಿದೆ ಅಂದ್ರೆ, ಈಗ ಹೇಳಿದ್ರಲ್ಲ, ಈ ಒಂದು ನಾವು ಭಾರತೀಯರು ಪಾಕಿಸ್ತಾನ ದೇಶ ಏನು ನಮ್ಮ ಶತ್ರು ದೇಶ ಅಂತ. ಕರೆಕ್ಟ್. ಭಾರತದ ಮುಸಲ್ಮಾನ ಇವತ್ತಿಗೂ ಕೂಡ ಸೆಕ್ಯುಲರ್ ಆಗಿರೋದಕ್ಕೆ ಕಾರಣ ಅವರು ಮೂಲದಲ್ಲಿ ಹಿಂದೂಗಳಂತೇನೆ, ಆ ಜೆನೆಟಿಕ್ಸ್ ಇರೋದ್ರಿಂದಾನೆ. ಆದ್ರೆ ಇಲ್ಲೇನೆ ಅದೇ ಈ ಒಂದು ಮದರ್ಸಾಗಳಲ್ಲಿ ಏನಾಗ್ತಾ ಇದ್ದಾವೆ, ಆ ಮುಸ್ಲಿಂ ಸಮುದಾಯಗಳಲ್ಲಿ ಅಂತ ದೊಡ್ಡ ದೊಡ್ಡ ಕವಿಗಳು ತಮ್ಮ ತೀವ್ರ ಅವರ ಟೀಕೆ ಮಾಡಿದ್ದಾರೆ. ಗಾಲಿಬ್ ಒಂದ್ ಕಡೆ ಅದೇ ಓದ್ತಾ ಇದ್ದೆ ನಾನು ಅವಾಗಲೇ ಹೇಳ್ಬೇಕಾದ್ರೆ, ಈ ಕಾಫಿರ್ ಬಗ್ಗೆ ಗಾಲಿ ಬರೀತಾನೆ. ಕುರಾಕೆ ವಾಸ್ತೆ पर्दाना काबे से उठा जालिम, कहीं ऐसा ना हो यहाँ भी वही काफिर सनम निकले. ಕಾಬೆ ಅಂತ, ಕಾಬಾ ಇರ್ಷಾದ್ ಗೊತ್ತಿರ್ತದೆ, ಕಾಬಾ ಇಸ್ ವೆರಿ ಹೋಲಿಯಸ್ಟ್ ಪ್ಲೇಸ್. ನಾನು ಹೇಳ್ತಾ ಇರೋದು ಕಾಫಿರ್ ಅಂದ್ರೆ ನೀವು ಹೇಳ್ತಾ ಇರೋ ರೀತಿಯಲ್ಲಿ ಕಾಫಿರ್ ಅಲ್ಲ. ಯಾರು ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮದ ಆಧಾರದಲ್ಲಿ ನಾವು ಏನು ಆಚರಣೆ ಮಾಡ್ತಾ ಇರ್ತೀವಿ ಅದನ್ನು ಸರಿಯಾಗಿ ಯಾರು ಆಚರಣೆ ಮಾಡಲ್ಲ ಅವರು ನಮ್ಗೆ ಕಾಫಿರು. ನಮ್ಮ ಧರ್ಮದಲ್ಲಿ ಈ ಒಂದು ಧರ್ಮದ ಆಧಾರ ಮೇಲೆ ಇಡೀ ಜಗತ್ತೇ ಒಂದೇ ಒಂದು ಧರ್ಮದ್ದು ಅಂತ ಹೇಳುವ ಒಂದು ಧರ್ಮ ಇದ್ರೆ ಅದು ಇಸ್ಲಾಂ ಮಾತ್ರ. ಇಟ್ ಓನ್ಲಿ ಇಸ್ಲಾಂ ಕಾಲ್ಸ್ ಎಂಟೈರ್ ವರ್ಲ್ಡ್ ಇಸ್ಲಾಮಿಕ್. ದಟ್ಸ್ ವೈ ಇಸ್ಲಾಮಿಕ್ ಸ್ಟೇಟ್, ದಟ್ಸ್ ವೈ ಕ್ಯಾಲಿಫೇಟ್. ಅದೊಂದು ಮೂಲದಲ್ಲಿ ಕೆಲವೊಂದು ತಪ್ಪುಗಳಿದಾವೆ ಅಲ್ಲಿ. ಆದರೆ ಆ ಒಂದು ತೀವ್ರವಾದ, ಆ ಒಂದು ಉಗ್ರವಾದ ವಿಚಾರವನ್ನ ಬಹುತೇಕ ಭಾರತೀಯ ಮುಸಲ್ಮಾನರು ಇಟ್ಕೊಂಡಿಲ್ಲ ಅಂತೇಳಿ ಈ ಭಾರತ ದೇಶದಲ್ಲಿ ಸ್ವಲ್ಪ ಮಟ್ಟಿನ ಶಾಂತಿ ಸೌಹಾರ್ದ ಇದ್ದೇ ಇದೆ. ನಾವು ಇಲ್ಲಿನ ಅಲಾವಿಯಲ್ಲಿ ಹಿಂದೂಗಳು ಕುಣಿತೀವಿ, ನಮ್ಮ ಗಣೇಶ ಚಿತ್ರದಲ್ಲಿ ಮುಸ್ಲಿಮರು ಬಂದು ಕುಣಿತಾರೆ, ಅವೆಲ್ಲ ನೋಡ್ತಾನೆ ಬಂದಿದ್ದೀವಿ. ಅಲಂಕಾರ ಕೂಡ ಮಾಡೋದಿದೆ. ನಮ್ಮ ಮಕ್ಕಳಿಗೆ ಏನಾದ್ರೂ ಆಯ್ತು ಅಂತಂದ್ರೆ ದೇವಸ್ಥಾನದಲ್ಲಿ ಹೋಗಿ ತಾಯ್ತಾ ಕಟ್ಸ್ಕೊಂಡಂಗೆ ದರ್ಗಕ್ಕೂ ಹೋಗಿ ತಾಯ್ತಾ ಕಟ್ಸ್ತೀವಿ ಮಕ್ಕಳಿಗೆ. ಈ ತರ ಕಾಂಗ್ರೆಸ್ ಬಂದು ತುಷ್ಟೀಕರಣ ಆಚರಣೆ ಸಮ. ಆಯ್ತು ಬಿಡ್ರಿ, ಬಿಜೆಪಿ ಆಯ್ತು. ಈಗ ನನಗೊಂದು ಪ್ರಶ್ನೆ, ಸಂವಿಧಾನವನ್ನ ತಿರುಚಿ ಎಮರ್ಜೆನ್ಸಿ ದಯವಿಟ್ಟು ಇವತ್ತಿನ ಟಾಪಿಕ್ ಮಾತಾಡಿ. ಸಂವಿಧಾನವನ್ನ ತಿರುಚೋದ್ರಿಂದ ಯಾವ ರೀತಿ ಏನೇನಾಗಿದೆ ನಾನು ಸೆಪರೇಟ್ ಡಿಬೇಟ್ ಗೆ ಆನ್ ಸ್ಪಾಟ್ ಬರ್ತೀನಿ. ಇದೇ ಚಾನೆಲ್ ಇವತ್ತಿನ ಟಾಪಿಕ್ ಬಗ್ಗೆ ಫೋಕಸ್ ಮಾಡಿ.
ಯಾರು ತಮ್ಮ ಕಚೇರಿ ಮೇಲೆ 52 ವರ್ಷಗಳ ಈ ದೇಶದ ತ್ರಿವರ್ಣ ಧ್ವಜವನ್ನು ಹಾಕಲಿಲ್ಲ. ಎಲ್ಲ ಒಂದ್ ನಿಮಿಷ, ಡೋಂಟ್ ಡೈವರ್ಟ್ ಮೈ ಟಾಪಿಕ್. ಇರ್ಷಾದ್ ಜಿ, ನನಗೆ ಕೆಲವು ಪ್ರಶ್ನೆಗಳಿದೆ. ನನಗೆ ನಾನು ಮುಂದಿನ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ನನಗೆ 2-3 ಪ್ರಶ್ನೆಗಳಿದೆ. ದಯವಿಟ್ಟು ಚುಟುಕಾಗಿ ಉತ್ತರ ಕೊಡಿ ಸರ್. ನೀವು ಹೇಳ್ತಾ ಇದ್ರಿ ಸಂವಿಧಾನಕ್ಕೆ ಎಲ್ಲರೂ ಬೆಲೆ ಕೊಡ್ಲೇಬೇಕು ಅಂತ. ಈಗ ಅವ್ರು ಸಂವಿಧಾನಕ್ಕೆ ಬೆಲೆ ಕೊಟ್ಟಿಲ್ಲ, ಅವ್ರನ್ನ ಏನ್ ಮಾಡ್ಬೇಕು ಹೇಳಿ? ನೋಡಿ, ನಾನು ಹೇಳ್ತಾ ಇರೋದು ಅಲ್ಲಿ ತನಿಖೆ ಆಗ್ಬೇಕು. ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಅಲ್ಲ ಹೊರಗಡೆ ಬರ್ತದೆ. ಕಳೆದ ಸಿಂದಗಿನಲ್ಲೂ ಇದೇ ತರ ಒಂದು ನಿಮ್ಮ ಘಟನೆ ಪ್ರಕಾರ ಆಗಿತ್ತು. ಸತ್ಯ ಏನು? ನಿಮ್ಮ ಪಕ್ಷದ ಪ್ರಕಾರ ಸತ್ಯ ಏನು? ಹಾಗಾದ್ರೆ ನಾನು ಈಗ ಸರ್ ನಿಮ್ ಪಕ್ಷಕ್ಕೆ ಕೇಳ್ತಾ ಇದ್ದೀನಿ, ನಾನು ಕೇಳ್ತಿಲ್ಲ. ಸತ್ಯ ಏನು ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ತನಿಖೆ ಆಗ್ಲಿ. ತನಿಖೆ ನಡೆದ ಮೇಲೆ ಸತ್ಯಾಸತ್ಯತೆ ಬರುತ್ತೆ. ಯಾರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂತ ಕ್ರಮವನ್ನ ಈ ಸರ್ಕಾರ ಕೈಗೊಳ್ತದೆ. ಅವ್ರು ಬಿಡ್ರಿ, ಅವ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಯಾವ ಉಸ್ತುವಾರಿ ಅಂತ ಅವರೇ ಯೋಚನೆ ಮಾಡ್ಕೋಬೇಕು ಬಿಡಿ. ಅದ್ರ ಬಗ್ಗೆ ನನಗೆ ಐ ಫೀಲ್ ಶೇಮ್ ಟು ಟಾಕ್ ಅಬೌಟ್ ಇಟ್. ಖಂಡಿತ ಗೌರವ ಬರಕ್ಕೆ ನಡ್ಕೋಬೇಕ್ರಿ. ಈ ರಾಜ್ಯದ ಸಚಿವರು ಅವರು, ಗೌರವಾನ್ವಿತ ಸಚಿವರು ಅಲ್ಲ, ಗೌರವಾನ್ವಿತ ಸಚಿವರು ಕೆಲಸ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಶಾಂತಿ ವ್ಯವಸ್ಥೆ ಕಾಪಾಡಬೇಕು ನೋಡಿ. ಯಾವ ರೀತಿ ಕ್ರಮವನ್ನು ಅಲ್ಲಿ ಕೈಗೊಂಡಿದ್ದಾರೆ ಎಲ್ಲ ಅಲ್ಲಿರುವಂತ SP ಅವ್ರ ಜೊತೆನಲ್ಲಿ ಅವರು ಮಾತಾಡ್ಕೊಂಡು ಗೋಯಲ್ ಅವ್ರ ಜೊತೆನಲ್ಲಿ ಯಾವ ರೀತಿ ಆ ಸ್ಥಳಕ್ಕೆ ಹೋಗಿದಾರ ಉಸ್ತುವಾರಿ ಸಚಿವರು. ಅಲ್ಲ, ಅವ್ರದೇ ಆದಂತಹ ಕಾರಣ ಇರ್ಬೋದು. ಏನ್ ಕಾರಣ? ಮುಂದೆ ಹೋಗ್ಲೂಬಹುದು, ಈಗ ಹೋಗದೆ ಇರೋಂತ ಒಂದೇ ಒಂದು ಕಾರಣಕ್ಕೆ ನೀವು ಅವರು ಸರಿ ಇಲ್ಲ, ಅವ್ರು ತಪ್ಪು ಅಂತ ಅಲ್ಲ. ಅಶ್ವಿನಿ ಅವರೇ, ಒಂದ್ ನಿಮಿಷ. ಒಂದು ಕಾರಣ ಅಲ್ಲ ಇರ್ಷೋದ. ಲೆಟ್ ಮಿ ನೋ ವಾಟ್ ಕೈಂಡ್ ಆಫ್ ರೆಸ್ಪೆಕ್ಟ್ ಐ ಹ್ಯಾವ್ ಟು ಗಿವ್ ಟು ದಟ್ ಮಿನಿಸ್ಟರ್. ಪ್ಲೀಸ್ ಟೆಲ್ ಮಿ. ನಾನು ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರಿಗೆ? ಒಬ್ಬ ಮಂತ್ರಿ ಇದ್ದಾರೆ, ಅವರು ಮಂತ್ರಿ ಆದ್ರೆ ನಿಮ್ಮ ಪಕ್ಷದ ನನಗೆ ಯಾಕೆ ಹೇಳ್ತೀರಾ ನೀವು? ನನಗೆ ಗೌರವ ಕೊಡಿ. ಕೊಡ್ತಾರೆ, ಯಾಕೆ ಕೊಡಲ್ಲ? ನೀವು ಕೊಡಿ ಸರ್, ನನಗೆ ನೀವು ಗೌರವ ಕೊಡಿ ಅಂತ. ಯು ಕ್ಯಾನ್ ನಾಟ್ ಟೆಲ್ ಮಿ. ಇಟ್ ಇಸ್ ಮೈ ವಿಶ್. ಅಲ್ಲ, ಅವರು ಈ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿ ಇದ್ದಾರೆ. ಅವರು ಈ ರಾಜ್ಯದ ಮಂತ್ರಿ ಆಗಿದ್ದಾರೆ. ಅವರ ನ್ಯೂನತೆ ಏನಿದೆ ಅದನ್ನ ಪಟ್ಟಿ ಮಾಡ್ರಿ. ಪಟ್ಟಿ ಮಾಡಿ ಆ ನ್ಯೂನತೆಗಳ ಆಧಾರದ ಮೇಲೆ ಅವ್ರಿಗೆ ಮಾತಾಡಿ. ಅವ್ರು ಸರಿ ಇಲ್ಲ. ಒಂದ್ ನಿಮಿಷ. ಗಣ್ಯ ವ್ಯಕ್ತಿ ನಿಮ್ ಪಕ್ಷಕ್ಕೆ ಮತ್ತು ನಿಮಗೆ. ಈ ಗಣ್ಯ ವ್ಯಕ್ತಿಯ ಸ್ಥಾನ ಕೊಟ್ಟಿರೋದು ನಾವು. ಕರೆಕ್ಟ್. ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್ ಮೈ ವರ್ಡ್ಸ್. ನೋಬಡಿ ಕ್ಯಾನ್ ಸೇ ನೀವು ಗೌರವ ಕೊಡ್ಬೇಕು ಅಂತ. ನೋಬಡಿ ಕ್ಯಾನ್ ಫೋರ್ಸ್ ಮೀ. ನಾನ್ ಗೌರವ ಕೊಡ್ಬೇಕು ಅಂದ್ರೆ ಅವ್ರ ಗೌರವ ಬರುವಂತ ಕೆಲಸಗಳನ್ನ ಮಾಡ್ಬೇಕು. ನನ್ನ ಕಣ್ಣಿಗೆ ಇದ್ರಲ್ಲಿ ಅವ್ರಿಗೆ ಗೌರವ ಬರುವಂತ ಕೆಲಸ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ. ನಿಮಗೆ ಅನ್ನಿಸ್ತಾ ಇಲ್ಲ? ಅವ್ರು ಮಾಡಿದ್ರೆ ಅವ್ರು ಅದನ್ನ ನಾಳೆ ಹೇಳ್ತಾರೆ. ನಾನು ಅದನ್ನ ಹೇಳ್ತೀನಿ, ನನಗೆ ಅನ್ನಿಸ್ತಿಲ್ಲ, ನಾನು ಹೇಳ್ತೀನಿ. ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ನಾಗ ಇನ್ನೊಂದ್ಸಲಿ ಪ್ಲೇ ಮಾಡ್ಲಾ? ಏನಾಗುತ್ತೆ ಗೊತ್ತಾ, ಒಂದು ಮಟ್ಟದಲ್ಲಿ ಅಷ್ಟರಲ್ಲಿ ಬರ್ಬೇಕಾಗತ್ತೆ. ಈಗ ಏನಾಗಿದೆ ಅಂದ್ರೆ, ಈಗ ಇರ್ಷಾದ್ ಅವರು ಗೌರವ ಕೊಡೋಣ. ಶಿವಕುಮಾರ್ ಅವರ ಬಗ್ಗೆ ಅವ್ರು ಹೇಳ್ತಾ ಇದ್ರು, ಯಾರ ಬಗ್ಗೆನೂ ನಿಮ್ಮ ಪಕ್ಷದಲ್ಲಿ ನೀವು ಯಾರ ಬಗ್ಗೆ ಆದ್ರೂ ಗೌರವ ಇಟ್ಕೊಳ್ರಿ, ಅದಕ್ಕೆ ನನಗೆ ಏನು ಹೋಗಬೇಕಾಗಿಲ್ಲ. ರಾಜಕಾರಣ ನಿಮ್ಗೆ ಅಂತಲ್ಲ, ಸಮಾಜದ ಒಂದು ಗೌರವಾನ್ವಿತ ವ್ಯಕ್ತಿಗಳು. ಕಾಂಗ್ರೆಸ್ ಪಕ್ಷಕ್ಕೆ ನೀವು ಗೌರವ ಕೊಡಿ ಅಂತ ಮಾಧ್ಯಮಗಳಿಗೆ ಡಿಕ್ಟೇಷನ್ ಕೊಡಬೇಕಾಗಿಲ್ಲ. ಅಪೋಸಿಷನ್ ಪಾರ್ಟಿ ಅವರಿಗೆ ಡಿಕ್ಟೇಟ್ ಮಾಡಕ್ ಆಗಲ್ಲ. ಒಳ್ಳೆ ಕೆಲಸ ಮಾಡ್ತಾರ, ನಾವು ಅದನ್ನ ಒಪ್ತೀವಿ. ಇಲ್ಲ ಅಂತಂದ್ರೆ ಧಿಕ್ಕರಿಸ್ತೀವಿ. ನಾನು ಹೇಳ್ತಾ ಇರೋದು ಅವ್ರು ಮಾಡ್ತಾ ಇರುವಂತ ಕೆಲಸ, ಅವ್ರು ಮಾಡ್ತಾ ಇರುವಂತ ಕಾರ್ಯ, ಯಾವ ರೀತಿ ಅಲ್ಲಿ ಗಲಭೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಕೆಲಸ ಮಾಡಿದ್ದಾರೆ ಅದನ್ನ ಮುಂದೆ ಉಸ್ತುವಾರಿ ಸಚಿವರು ಏನು ಕೆಲಸ ಮಾಡಿರೋದು ಏನು ಇಲ್ಲ ಅಲ್ಲಿ. ಗಲಭೆ ಕಂಟ್ರೋಲ್ ಮಾಡಕ್ಕೆ ಉಸ್ತುವಾರಿ ಸಚಿವರು ಮಾಡಿರೋ ಕೆಲಸ ಏನು ಇಲ್ಲ ಅಲ್ಲಿ. ಸಿಂಧು, ಈಗ ರಾಜಕಾರಣ ಅನ್ನೋದು ಇಟ್ಸ್ ಅಬೌಟ್ ಆಪ್ಟಿಕ್ಸ್ ಅಷ್ಟೇ. ಆ ಆಪ್ಟಿಕ್ಸ್ ಏನಾಗಿದೆ, ಈಗ ಮನೇಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ, ಆಮೇಲೆ ಉಸ್ತುವಾರಿ ಗೌರವದ ಬಗ್ಗೆ ಮಾತಾಡಿದ್ರಲ್ಲ, ಅವ್ರ ಉಸ್ತುವಾರಿ ಗೌರವ ಏನಾಗಿದೆ ಅಂತ ಅಬಕಾರಿ ಇಲಾಖೆಯಲ್ಲಿ ಇತ್ತೀಚಿನ ಘಟನೆಗಳು ನಮ್ಗೆ ಹೇಳ್ತಾ ಇದ್ದಾವೆ. ಅದನ್ನು ಸೆಪರೇಟ್ ಆಗಿ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ನಾನು ಯಾರ ಬಗ್ಗೆ ಹೇಗೆ ಮಾತಾಡಬೇಕು ಅಂತ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ನನ್ನ ಒಂದು ಒಳನೋಟ ಇರ್ತದೆ, ಮತ್ತೊಬ್ಬರು ಬಂದು ಹೇಳೋದಲ್ಲ. ಈಗ ಏನಾಗುತ್ತೆ, ಈಗ ಯಾರೋ ಒಬ್ಬ ತಂಜಿಮ್ ಅಂತ ಒಬ್ಬ ಹೆಸರನ್ನ SP ಅವರು ಹೇಳಿದ್ರು, ಆ ಹುಡುಗ ಅಲ್ಲಿ ಕಲಿಸ್ತಿದ್ದ ಅಂತ ಹೇಳಿ. ಆ ಹುಡುಗನ ಅರೆಸ್ಟ್ ಮಾಡಿದ್ರೆ, ಅವನ ಮೇಲೆ ಕೇಸ್ ಹಾಕಿದ್ರೆ, ನಾಳೆ ಇವರು ಕೇಸ್ ವಾಪಸ್ ತಗೊಳ್ಳೋದಿಲ್ಲ ಅಂತ ಏನು ಗ್ಯಾರಂಟಿ? ನಾಳೆ ಕಾಂಗ್ರೆಸ್ ಪಕ್ಷ ಏನು ಮಾಡಬಹುದು ಈ ಪ್ರಕರಣದಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ರಾಜ್ಯದ ಜನರ ಮುಂದೆ ಇಡ್ತಾನೆ.
ಸರ್ಕಾರಕ್ಕೂ ಈ ಪ್ರಶ್ನೆಯನ್ನ ಇಡ್ತಾರೆ. ನಾಳೆ ದಿವಸ ನೀವು ಈ ಪ್ರಕರಣದ ಕೇಸನ್ನ ವಾಪಸ್ ತಗೊಂಡ್ರೆ ನೀವು ಏನು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಅಂತ ಈ ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆಗೆ ಪ್ರಶ್ನೆಯನ್ನ ಮುಂದಿಡ್ತಾನೆ. ಮುಂದಿನ ಟಾಪಿಕ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಯಾವುದೇ ರಾಜಕಾರಣಿಗಳು ಸಮಾಜದಲ್ಲಿ ಗೌರವಯುತ ಸ್ಥಾನ ಸಿಗೋದು ಜನರಾಕುವಂತ ಓಟಿನಿಂದ. ಫಸ್ಟು ಆ ಜನಗಳು ಗೌರವಯುತವಾಗಿ ಬದುಕೋದಕ್ಕೆ ನೀವುಗಳು ಅವಕಾಶ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಬರಬೇಕಾದಂಥ ಗೌರವವನ್ನ ಕೇಳಿ ಪಡ್ಕೊಳ್ಳಿ. ಗೌರವ ಅನ್ನೋದು ಕೇಳಿ ಪಡ್ಕೊಳ್ಳೋದಲ್ಲ, ತಾನಾಗ್ ತಾನೇ ನಮಗೆ ಅನ್ನಿಸ್ಬೇಕು, ಹೌದಪ್ಪ ಈ ವ್ಯಕ್ತಿ ಏನೋ ಮಹಾನ್ ಸಾಧನೆ ಮಾಡ್ಬಿಟ್ಟಿದ್ದಾರೆ, ಇವ್ರಿಗೆ ನಾವು ಗೌರವ ಕೊಡಬೇಕು ಅಂತ ನಮಗೆ ಅನ್ನಿಸ್ಬೇಕು. ನೀವ್ಯಾರು ಬಂದು ನಮಗೆ ಮಾಧ್ಯಮಗಳಿಗಾಗ್ಲಿ ಜನಗಳಿಗಾಗ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ, ಅವ್ರು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ, ಪೊಸಿಷನ್ ಬಂದಿರೋದು ನಮ್ಮಿಂದ ಹೊರತು ನಿಮ್ಮಿಂದ ಅಲ್ಲ.